ಹೈ ಗುರು, ಎಲ್ಲರಿಗೂ ನಮಸ್ಕಾರ. ಇದೇ ಜುಲೈ 27ರಿಂದ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಸೀರೀಸ್ ಆರಂಭವಾಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಆಗಸ್ಟ್ 4ರಿಂದ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ODI ಮ್ಯಾಚಸ್ಗಳು ಕೂಡ ಆರಂಭವಾಗುತ್ತೆ. 3 ODI ಮ್ಯಾಚಸ್ಗಳು ಇದೆ ಅಂತ ಹೇಳ್ಬೋದು. ಈಗ BCCIಗೆ ತಲೆನೋವಾಗಿರೋದು ಈ ಫಾರ್ಮೆಟಿಗೆ ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಒಂದು ತಲೆನೋವು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಗೌತಮ್ ಗಂಭೀರ್ ಅವರು ಇವ್ರನ್ನ ಕ್ಯಾಪ್ಟನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ BCCI ಅವರಿಗೆ ಇವ್ರನ್ನ ಕ್ಯಾಪ್ಟನ್ ಮಾಡೋ ಬೇಕಾಗಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ BCCIಗೂ ಕೂಡ ಅವರು ತಲೆಯಲ್ಲಿ ಒಬ್ಬ ಪ್ಲೇಯರ್ ಇದ್ದಾರೆ, ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಇದೆ. ಇಬ್ಬರಲ್ಲಿ ಯಾರು ಹೇಳದಂಗೆ ನಡೆಯುತ್ತೆ ಗೊತ್ತಿಲ್ಲ. ಆದರೆ ಇವ್ರ ಪ್ರಕಾರ ಯಾರು ಕ್ಯಾಪ್ಟನ್ಗಳು ಆಗಬೇಕು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಜಿಂಬಾಬ್ವೆ ವಿರೋಧ 5 T20 ಮುಗಿಸ್ಕೊಂಡು 26ನೇ ತಾರೀಕಿಂದ ಶ್ರೀಲಂಕಾ ಸೀರೀಸ್ ಸ್ಟಾರ್ಟ್ ಮಾಡ್ತಾರೆ. T20 ಸೀರೀಸಿಗಂತೂ ಯಂಗೆಸ್ಟ್ ಟೀಮ್ಗಳಾಗಿ ಹೋಗೋಣ, ಅಲ್ಲಿ ಯಾವ್ದಾದ್ರು ಒಬ್ಬರನ್ನ T20 ಕ್ಯಾಪ್ಟನ್ ಮಾಡ್ತಾರೆ. ODI ಕ್ಯಾಪ್ಟನ್ ಅಷ್ಟು ಸುಲಭಕ್ಕೆ ಮಾಡೋಕ್ಕೆ ಬರಲ್ಲ. ಯಾಕಪ್ಪ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಇದೆ 25ಕ್ಕೆ, ನೀವು ಅಷ್ಟು ಅಸಡ್ಡೆ ತೋರಿಸಿ ನೀವು ಸಣ್ಣ ಟೀಮ್ನ ಆಡ್ಸೋಕೆ ಬರೋದೇ ಇಲ್ಲ. ಅದೇ ರೀತಿ ನೀವು ಮೇನ್ ಟೀಮ್ನ ಆಡಿಸಲೇಬೇಕಾಗುತ್ತೆ. ಈಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ರೆಸ್ಟ್ ತಗೊಂಡಿರೋ ಕಾರಣ ಅವರ ಬದಲಿಗೆ ಒಬ್ಬ ಕ್ಯಾಪ್ಟನ್ ಆಯ್ಕೆ ಮಾಡಬೇಕು. BCCI ತಲೆಯಲ್ಲಿರೋದು ಹಾರ್ದಿಕ್ ಪಾಂಡ್ಯ. ಸ್ವಲ್ಪ ಹೆಂಗಾಗಿದ್ದಾರೆ, ಇವರಿಗೆ ಕೊಟ್ಟರೆ ಒಂದು ಜವಾಬ್ದಾರಿ ಹೀಗಿರುತ್ತೆ. ODI ವರ್ಲ್ಡ್ ಕಪ್ ಕೂಡ ಉಪನಾಯಕನ ಜವಾಬ್ದಾರಿನ ವಹಿಸ್ಕೊಂಡಿದ್ರು. ಆದರೆ ಗೌತಮ್ ಗಂಭೀರ್ ಅವರ ತಲೆಯಲ್ಲಿರೋದು ಇನ್ನೊಬ್ಬ ಆಟಗಾರ, ಅದು ನಮ್ಮ ಕನ್ನಡಿಗ KL ರಾಹುಲ್ ಅಂತ ಹೇಳ್ಬೋದು. ಕನ್ನಡಿಗ KL ರಾಹುಲ್ ಹೆಗ್ಲಿಗೆ ಈ ಶ್ರೀಲಂಕಾ ಸೀರೀಸಿನ ಕ್ಯಾಪ್ಟನ್ಸಿ ಜವಾಬ್ದಾರಿನ ಕೊಡಬೇಕು ಅನ್ನೋ ನಿರ್ಧಾರನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಲ್ಲದೆ ಚಾಂಪಿಯನ್ಸ್ ಟ್ರೋಫಿಯು ಕೂಡ ಇವರನ್ನ ಉಪನಾಯಕನಾಗಿ ಮಾಡೋ ಇಂಟೆಂಟ್ ಅಲ್ಲಿ ಇದ್ದಾರೆ ನಮ್ಮ ಗೌತಮ್ ಗಂಭೀರ್ ಅವರು ಅಂತ ಹೇಳ್ಬೋದು. ಗೌತಮ್ ಗಂಭೀರ್ ಅವರ ನಿರ್ಧಾರ ಮತ್ತು BCCI ನಿರ್ಧಾರದಲ್ಲಿ ನಿಮ್ಗೆ ಯಾರು ನಿರ್ಧಾರ ಒಪ್ತೀರಿ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಬಾಯ್ ಸ್ನೇಹಿತರೆ.